ಕೊನೆಗೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಾಯಿತು. ಈ ಕೆಲಸ ಮುಂಚೆ ಮಾಡ್ತಾ ಇದ್ರೆ ಬಿಜೆಪಿ ಸರ್ಕಾರದ ಗೌರವ ಉಳಿತಾ ಇತ್ತು. ಇವತ್ತೊಂದು ಯುವಕರ ಹೋರಾಟ ಹಾಗೂ ರಾಹುಲ್ ಗಾಂಧಿ ಅವರ ಹೋರಾಟ ಅದನ್ನ ಅರ್ಥ ಮಾಡಿಕೊಂಡು ಬಿಜೆಪಿಯವರು ಅವರ ಒತ್ತಾಯ ಮಾಡಿ ಕೊನೆಗೆ ಅಂತಿಮವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಆ ಮಕ್ಕಳ ಸಾವಿಗೆ ಅವರು ಉತ್ತರ ಕೊಡಬೇಕು. ನೀಟಲ್ಲಿ ಹಲವಾರು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಇದಕ್ಕೆ ತಕ್ಕ ಶಿಕ್ಷೆ ಅವರು ಕೂಡ ಆಗ್ಬೇಕು. ಅದ್ರ ಮೂಲಕ ಇವತ್ತು ಮುಂದೆ ಎನ್ಕ್ವೈರಿ ಕೂಡ ಆಗ್ಬೇಕು. ಮತ್ತೆ ಎಲ್ಲ ಕೇಸ್ಗಳನ್ನು ಕೂಡ ವಿಡ್ರಾ ಆಗ್ಬೇಕು. ಇದ್ರ ಮೂಲಕ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗ್ಬೇಕು. ನಮ್ಮ ಹೋರಾಟದ ಮೊದಲೇ ಜಯ, ರಾಹುಲ್ ಗಾಂಧಿ ಮೊದಲೇ ಜಯ, ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಈ ಹೋರಾಟ ಇಲ್ಲಿ ನಿಲ್ಲಲ್ಲ, ಮುಂದೆ ಕೂಡ ಹೋರಾಟವನ್ನು ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತಪ್ಪುಗಳು, ನರೇಂದ್ರ ಮೋದಿ ಅಮಿತ್ ಶಾ ಅವರ ಯಾವ ರೀತಿ ಯುವಕರನ್ನ ಹತ್ತಿಕ್ಕುವಂತಹ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಿದ್ರು, ಆ ವಿಚಾರವನ್ನು ಚರ್ಚೆ ಆಗ್ಬೇಕು. ನಮ್ಮನ್ನೆಲ್ಲ ಅರೆಸ್ಟ್ ಕೂಡ ಮಾಡಿದ್ರು, ಅದಕ್ಕೂ ಉತ್ತರ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಈ ತೀರ್ಮಾನ ತಗೊಳ್ಳೇಬೇಕಾಯಿತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇದು ನಮ್ಮ ಮೊದಲೇ ಜಯ. ಹೋರಾಟ ಈಗ ಉತ್ತರ ಕೊಡಬೇಕು, ದೇಶದ ಯುವಕರಿಗೆ ಉತ್ತರ ಕೊಡಬೇಕು. ಆ ನೀಟ್ ಪರೀಕ್ಷೆಯಲ್ಲಿ ಎಷ್ಟು ಸಲ ಲೀಕ್ ಆಗಿದೆ, ಅದೇ ರೀತಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ್ದು ಹಾಳು ಮಾಡಿದ್ದಾರೆ ಬಿಜೆಪಿ ಕೇಂದ್ರ ಸರ್ಕಾರ, ಅದಕ್ಕೆ ಉತ್ತರ ಕೊಡಬೇಕು. ಮುಂದೆ ಲೋಕಸಭೆಯಲ್ಲಿ ಮತ್ತೆ ರಾಜ್ಯಸಭೆಯಲ್ಲಿ ಕೂಡ ಚರ್ಚೆ ಆಗತ್ತೆ, ನಮ್ಮ ಪ್ರತಿಭಟನೆಗಳು ನಡೆಯುತ್ತೆ. ಇನ್ನು ಹಲವಾರು ಬೇಡಿಕೆಗಳು ಕೂಡ ಆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗತ್ತೆ. ಅದು ಮಾಡಿದ್ರೆ ಮಾತ್ರ ನಾವು ಅದನ್ನು ಒಪ್ಪಿಗೆ ಕೊಡ್ತೀವಿ. ಅಲ್ಲಿವರೆಗೂ ನಮ್ಮ ಹೋರಾಟ ಅಚಲ. ಅದು ನಮ್ಮ ಮೊದಲೇ ನಮ್ಮ ಏನು ರಾಹುಲ್ ಗಾಂಧಿ ಅವರು ಹೇಳಿದ್ರು ರಾಜೀನಾಮೆ ಕೊಡ್ಬೇಕು, ಮತ್ತೆ ನಾವು ಚರ್ಚೆಗೆ ಬರ್ತೀವಿ ಅಂತ. ಈಗ ರಾಜೀನಾಮೆ ಕೊಟ್ಟಿದ್ದಾರೆ, ಪಾರ್ಲಿಮೆಂಟ್ ಚರ್ಚೆ ಆಗತ್ತೆ. ಅವರ ಕರ್ಮಕಾಂಡಗಳನ್ನ ಬೆತ್ತಲೆ ಮಾಡುವಂತ ಕೆಲಸ ನಾವು ಪಾರ್ಲಿಮೆಂಟ್ ಅಲ್ಲಿ ಮಾಡ್ತೀವಿ. ಯಾವ ಪ್ರಯತ್ನ ಮಾಡಿಲ್ಲ, ನಾಚಿಕೆ ಆಗಬೇಕು. ಮೊನ್ನೆ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಜೈಲ್ ಕಳಿಸುವಂತ ಕೆಲಸ ಬಿಜೆಪಿ ಕೇಂದ್ರ ಸರ್ಕಾರ ಮಾಡಿದೆ. ಅದಕ್ಕೆಲ್ಲ ಉತ್ತರ ಕೇಳ್ತೀವಿ ನಾವು. ಅವರ ಯಾವ ಯುವ ವಿರೋಧಿ ಸರ್ಕಾರ ಏನಿದೆ, ನರೇಂದ್ರ ಮೋದಿ ಸರ್ಕಾರ, ಯುವ ವಿರೋಧಿ ಸರ್ಕಾರ, ಅದ್ರ ಬಗ್ಗೆ ಉತ್ತರ ಕೊಡಬೇಕು. ನಮ್ಮ ಹೋರಾಟ ಮುಂದೆ ಮಾಡ್ತೀವಿ ನಾವು.